ಹಬ್ಬಕ್ಕೆ ಕರ್ಜಿಕಾಯಿ ಮಾಡ್ಕೊತಾ ಇದ್ದರೆ ಈ ವಿಧಾನದಲ್ಲಿ ಮಾಡಿಕೊಡ್ರಿ. ಈ ರೀತಿ ಮಾಡಲಿಕ್ಕೆ ನಿಮಗೆ ಜಾಸ್ತಿ ಸಮಯನೂ ಬೇಕಾಗಿಲ್ಲ, ಜಾಸ್ತಿ ಸಾಮಗ್ರಿಗಳು ಕೂಡ ಬೇಕಾಗಿಲ್ಲ. ಮಾಡೋದು ಕೂಡ ಕಷ್ಟ ಇಲ್ಲ. ಒಂದು ಸಲ ನೀವು ಕ್ಲಿಯರಾಗಿ ನೋಡಿಕೊಂಡ್ರೆ ತುಂಬ ಸುಲಭವಾಗಿ ಮಾಡ್ಕೊತೀರಾ. ತುಂಬಾ ರುಚಿಯಾಗಿರುತ್ತೆ ಮತ್ತು ಅಷ್ಟೇ ಗರ್ಗರಿಯಾಗಿ ರೆಡಿ ಆಗುತ್ತೆ. ಬನ್ನಿ ಹಾಗಾದರೆ ಇನ್ನೇನು ತಡ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ. ಮೊದಲು ಹಿಟ್ಟು ಕಲಿಸ್ಕೋಬೇಕು. ಹಾಗಾಗಿ ಒಂದು ಅಗಲವಾದಂಥ ತಟ್ಟೆಯಲ್ಲಿ 1 ಬೌಲ್ ಆಗುವಷ್ಟು ಜರಡಿ ಮಾಡಿರುವಂಥ ಮೈದಾ ಹಿಟ್ಟು ಹಾಕೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೊಳ್ರಿ. ಆಮೇಲೆ ಇದರಲ್ಲಿ ಅದೇ ಬೌಲಿಂದ ಅಳತೆ ಮಾಡಿ 1/4 ಬೌಲ್ ಆಗುವಷ್ಟು ಚಿರೋಟಿ ರವೆ ಹಾಕೊತಾ ಇದ್ದೀನಿ. ಚಿರೋಟಿ ರವೆ ಹಾಕೋದ್ರಿಂದ ನಾವು ಮಾಡ್ತಕ್ಕಂಥ ಕರ್ಜಿಕಾಯಿ ಗರ್ಗರಿಯಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಹಾಕ್ಕೊಳ್ರಿ. ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ರಿ. ಆಮೇಲೆ 1 ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊಳ್ರಿ. ಈಗ ಎಲ್ಲವನ್ನು ಒಂದು ಸಲ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟೇ ಹಿಟ್ಟಿನಲ್ಲಿ ನಾವು 40ರಿಂದ 50 ಕರ್ಜಿಕಾಯಿನ ಮಾಡ್ಕೋಬೋದು. ನೋಡಿರಿ, ಎಲ್ಲವನ್ನು ನೀಟಾಗಿ ಕಲಿಸ್ಕೊಂಡಿದ್ದೀನಿ. ಚೆನ್ನಾಗಿ ರೆಡಿಯಾಗಿದೆ. ಈಗ ಇದರಲ್ಲಿ ಸ್ವಲ್ಪ ನಾರ್ಮಲ್ ತಣ್ಣೀರು ಹಾಕಿ ಕಲಿಸ್ತಾ ಹೋಗೋಣ. ನೀರಿನ ಬದಲಿಗೆ ನೀವು ಬೇಕಂದರೆ ಹಾಲು ಹಾಕಿ ಕೂಡ ಕಲಿಸ್ಕೋಬೋದು. ಈ ಕರ್ಜಿಕಾಯಿ ಮಾಡಲಿಕ್ಕೆ ಬೇಕಾಗಿರುವಂಥ ಹಿಟ್ಟು ಗಟ್ಟಿಯಾಗಿರಬೇಕು. ಹಾಗಾಗಿ ಸ್ವಲ್ಪನೇ ನೀರು ಹಾಕಿ ಆದಷ್ಟು ಹಿಟ್ಟನ್ನು ಗಟ್ಟಿಯಾಗಿಯೇ ಕಲಿಸ್ಕೊಳ್ರಿ. ಎಲೆ ಮಾಡುವಾಗ ಸೈಡಲ್ಲೆಲ್ಲ ಸೀಳಬಾರ್ದು. ಚೆನ್ನಾಗಿ ಬರಬೇಕು ಅಂದರೆ ಹಿಟ್ಟನ್ನು ಕಲಿಸುವಾಗ ಈ ರೀತಿ ಒತ್ತಿ ಚೆನ್ನಾಗಿ ನಾದ್ಕೋಬೇಕು. ಆಗ ಎಲೆ ಚೆನ್ನಾಗಾಗುತ್ತೆ ಮತ್ತು ಸೈಡಲ್ಲೂ ಕೂಡ ಎಲ್ಲೂ ಸೀಳೋದಿಲ್ಲ. ಆದಷ್ಟು ಹಿಟ್ಟನ್ನು ಈ ರೀತಿ ಗಟ್ಟಿಯಾಗಿಯೇ ಕಲಸಿಟ್ಕೊಳ್ರಿ. ಚೆನ್ನಾಗಿ ರೆಡಿಯಾಗಿದೆ. ರವೆ ಹಾಕಿ ಕಲಸಿರೋದ್ರಿಂದ ಈ ಹಿಟ್ಟನ್ನು ಸುಮಾರು ಒಂದು 20ರಿಂದ 30 ನಿಮಿಷ ನೆನೆಲಿಕ್ಕೆ ಬಿಡೋಣ. ಟೈಮ್ ಇದ್ದರೆ ಹಿಟ್ಟನ್ನು ಜಾಸ್ತಿ ಕೂಡ ನೆನೆಸಿ ಮಾಡ್ಕೋಬೋದು. ಎಷ್ಟು ನೆನೆಯುತ್ತೋ ಅಷ್ಟು ಒಳ್ಳೆಯದು. ಈಗ ಇದನ್ನು ಸೈಡಲ್ಲಿಟ್ಟು ಸ್ಟಫಿಂಗ್ಗೆ ಬೇಕಾಗಿರುವಂಥ ಪೌಡ್ರನ್ನ ಯಾವ ರೀತಿ ರೆಡಿ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಅರ್ಧದಷ್ಟು ಒಂದು ಕೊಬ್ಬರಿ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೊಳ್ರಿ. ಈಗ ಇದನ್ನು ಮೊದಲು ನಾವು ತುರಿಬೇಕು. ಹಾಗಾಗಿ ಒಂದು ತಟ್ಟೆಯಲ್ಲಿ ಈ ರೀತಿ ಕೊಬ್ಬರಿ ತುರಿಯೋ ಮನೆಯಲ್ಲಿ ತುರಿತಾ ಇದ್ದೀನಿ. ಕೊಬ್ಬರಿ ಕರ್ಜಿಕಾಯಿ ಮಾಡ್ತಾ ಇರೋದ್ರಿಂದ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊಬ್ಬರಿ ಹಾಕ್ಕೊಳ್ರಿ, ನಡೆಯುತ್ತೆ. ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊಬ್ಬರಿನ ತುರಿದು ರೆಡಿ ಮಾಡ್ಕೊಳ್ರಿ. ನೋಡಿ, ಎಲ್ಲ ಕೊಬ್ಬರಿನ ತುರಿದು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಹುರಿಯೋದೇನು ಬೇಡ, ಹಾಗೆ ಡೈರೆಕ್ಟ್ ಉಪಯೋಗಿಸ್ಕೊಳ್ಳೋಣ. ಕೊಬ್ಬರಿ ತುರಿ ಈ ರೀತಿ ಸಣ್ಣಕ್ಕಿದ್ರೆ ಹಾಗೇ ಉಪಯೋಗಿಸ್ಕೋಬೋದು. ಇಲ್ಲ ಅಂದರೆ ನೀವು ಗ್ರೈಂಡ್ ಮಾಡಿ ಕೂಡ ಉಪಯೋಗಿಸ್ಕೋಬೋದು. ಮೊದಲು ಸಕ್ಕರೆನ ಪೌಡ್ರ್ ಮಾಡ್ಕೊಳ್ಳೋಣ. ಹಾಗಾಗಿ ಮಿಕ್ಸಿ ಜಾರ್ನಲ್ಲಿ ಈ ಕಪ್ನಿಂದ ಅರ್ಧ ಕಪ್ನಷ್ಟು ಸಕ್ಕರೆ ಹಾಕೊತಾ ಇದ್ದೀನಿ. ನಿಮಗೆ ರುಚಿ ಜಾಸ್ತಿ ಬೇಕಿತ್ತು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಕೂಡ ಹಾಕೋಬೋದು. ಕೊಬ್ಬರಿ ತುರಿ 1 ಕಪ್ನಷ್ಟು ಇದ್ದರೆ ಅದೇ ಕಪ್ನಿಂದ ಅರ್ಧ ಕಪ್ನಷ್ಟು ಸಕ್ಕರೆ ಅಳತೆ ಮಾಡಾಕೊಡ್ರಿ. ಆಗ ರುಚಿ ಕರೆಕ್ಟ್ ಆಗುತ್ತೆ. ಆಮೇಲೆ ಇದರಲ್ಲಿ 1-2 ಏಲಕ್ಕಿಯನ್ನು ಈ ರೀತಿ ಬಿಡಿಸಿ ಸಿಪ್ಪೆ ಸಮೇತ ಹಾಕೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಈಗ ಇದನ್ನು ಸ್ಮೂತಾಗಿ ಪೌಡ್ರ್ ಮಾಡ್ಕೊಂಬರೋಣ. ಸಕ್ಕರೆ ಪೌಡ್ರ್ ಆದಷ್ಟು ಸ್ಮೂತಾಗಿ ಇರಲಿ. ಚೆನ್ನಾಗಿ ರೆಡಿಯಾಗಿದೆ. ಈಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ರುಚಿ ನಿಮಗೆ ಏನಾದರೂ ಕಡಿಮೆ ಅನ್ನಿಸ್ತಾ ಇದ್ದರೆ ಇನ್ನೂ ಸ್ವಲ್ಪ ಸಕ್ಕರೆನ ಗ್ರೈಂಡ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ರಿ. ಈಗ ಇದನ್ನು ಸೈಡಲ್ಲಿಟ್ಟು ನಂತರ ಅದೇ ಮಿಕ್ಸಿ ಜಾರ್ನಲ್ಲಿ ಮುಂಚೆ ತುರಿದಿಟ್ಕೊಂಡಿರುವಂಥ ಕೊಬ್ಬರಿ ತುರಿಯನ್ನು ಹಾಕ್ಕೊಳ್ಳೋಣ. ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ರಿ. ನೆನಪಿರಲಿ, ಇದನ್ನು ಯಾವ ರೀತಿ ಗ್ರೈಂಡ್ ಮಾಡ್ಕೋಬೇಕು ಅಂದರೆ ಮಿಕ್ಸಿಯಲ್ಲಿ ಜೋಡಿಸಿ ಜಸ್ಟ್ ಮಿಕ್ಸಿ ಬಟನ್ನ ಒಂದು ಸಲ ಆನ್ ಮಾಡಿ ಆಫ್ ಮಾಡ್ಕೊಂಬಿಡ್ರಿ. ತುಂಬ ಸ್ಮೂತಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಟೇಸ್ಟು ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಮಿಕ್ಸಿ ಬಟನ್ನ ಜಸ್ಟ್ ಆನ್ ಮಾಡಿ ಆಫ್ ಮಾಡಿಕೊಂಡ್ರೆ ಸಾಕು. ಈ ರೀತಿಯಾಗಿ ರೆಡಿ ಆಗುತ್ತೆ. ಈಗ ಇದನ್ನು ಮುಂಚೆನೇ ರೆಡಿ ಮಾಡಿರುವಂಥ ಸಕ್ಕರೆ ಪೌಡ್ರಿಗೆ ಸೇರಿಸ್ಕೊಳ್ಳೋಣ. ಇದೇ ರೀತಿ ಉಳಿದಿರುವಂಥ ಎಲ್ಲ ಕೊಬ್ಬರಿ ತುರಿನ ಗ್ರೈಂಡ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ರಿ. ಇದರ ರುಚಿ ಇನ್ನೂ ಹೆಚ್ಚಾಗಬೇಕು ಅಂದರೆ ಇದರಲ್ಲಿ ನೀವು ಇನ್ನೊಂದು ಸಾಮಗ್ರಿ ಸೇರಿಸಲೇಬೇಕು. ಅದೇನು ಅಂದರೆ ಜಾಜಿಕಾಯಿ ಹಾಕೋದ್ರಿಂದ ಕರ್ಜಿಕಾಯಿ ರುಚಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇದ್ದರೆ ಹಾಕ್ಕೊಳ್ರಿ, ಇರಲಿಲ್ಲ ಅಂದರೆ ಹಾಗೆ ಕೂಡ ಮಾಡ್ಕೋಬೋದು, ನಡೆಯುತ್ತೆ. ಈಗ 1 ಜಾಜಿಕಾಯಿನ ತೊಗೊಂಡು ಈ ರೀತಿ ಕೊಬ್ಬರಿ ತುರಿಯೋ ಮನೆಯಲ್ಲಿ ತುರಿದು ಹಾಕೊತಾ ಇದ್ದೀನಿ. ನೀವು ಹಾಗೆ ಕುಟ್ಟಿ ಕೂಡ ಹಾಕ್ಕೋಬೋದು. ಕುಟ್ಟಿ ಹಾಕ್ಕೊಂಡ್ರೆ ಸ್ವಲ್ಪ ತರಿತೇರಂಶ ಉಳಿಯುತ್ತೆ. ಹಾಗಾಗಿ ಈ ರೀತಿ ತುರಿದು ಹಾಕ್ಕೊಳ್ರಿ. ಟೇಸ್ಟು ಚೆನ್ನಾಗಿರುತ್ತೆ, ಘಮ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈಗ ಎಲ್ಲವನ್ನು ಒಂದು ಸಲ ನೀಟಾಗಿ ಕಲಿಸ್ಕೊಳ್ಳೋಣ. ಇದರಲ್ಲಿ ಇನ್ನೂ ಬೇರೆ ಸಾಮಗ್ರಿ ಹಾಕೊಳ್ಳೋದೇನು ಬೇಡ. ಇಷ್ಟು ಮಾಡಿಕೊಂಡ್ರೆ ಸಾಕು. ತುಂಬಾ ಸುಲಭವಾಗಿ ರುಚಿಕರವಾದಂಥ ಕರ್ಜಿಕಾಯಿಗೆ ಬೇಕಾಗಿರುವಂಥ ಪೌಡ್ರ್ ರೆಡಿ ಆಗುತ್ತೆ. ಈ ರೀತಿ ಪೌಡ್ರನ್ನು ರೆಡಿ ಮಾಡಿ ಒಂದು ಡಬ್ಬಿಯಲ್ಲಿ ಹಾಕಿ ಇಟ್ಕೊಂಡ್ಬಿಟ್ರೆ ಸುಮಾರು 1 ತಿಂಗಳವರೆಗೂ ಇಟ್ಟರೂ ಕೂಡ ಈ ಪೌಡ್ರ್ ಹಾಳಾಗಲ್ಲ. ಈ ರೀತಿ ಪೌಡ್ರನ್ನು ಒಂದು ಸಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಯಾವಾಗ ಬೇಕೋ ಆಗ ತಕ್ಷಣಕ್ಕೆ ಕರ್ಜಿಕಾಯಿನ ಮಾಡ್ಕೊಂಡು ತಿನ್ಬೋದು. ನೋಡಿ, ಸ್ಟಫಿಂಗ್ ಪೌಡ್ರ್ ಅಂತೂ ರೆಡಿ ಆಯಿತು. ಈಗ ಮುಂಚೆನೇ ಕಲಸಿಟ್ಕೊಂಡಿರುವಂಥ ಹಿಟ್ಟು ಯಾವ ರೀತಿ ರೆಡಿಯಾಗಿದೆ ಅಂತ ಒಂದು ಸಲ ನೋಡ್ಕೊಳ್ಳೋಣ. ಒಂದು ಅರ್ಧ ಗಂಟೆಗಿಂತ ಮುಂಚೆನೇ ಹಿಟ್ಟನ್ನು ಕಲಸಿ ಮುಚ್ಚಿಟ್ಟಿದ್ದೆ. ನೋಡಿರಿ, ಅರ್ಧ ಗಂಟೆ ಆದಮೇಲೆ ಹಿಟ್ಟು ತುಂಬ ಚೆನ್ನಾಗಿ ರೆಡಿಯಾಗಿದೆ. ಈಗ ಒಂದು ಸಲ ಚೆನ್ನಾಗಿ ಈ ರೀತಿ ನಾದ್ಕೊಳ್ಳೋಣ.
ಹಿಟ್ಟನ್ನು ಕಲಸಿದ ಮೇಲೆ ತುಂಬ ಹೊತ್ತು ನೆನೆಸಿಟ್ಕೊಂಡ್ರೆ ಹಿಟ್ಟು ನಮಗೆ ಈ ರೀತಿ ಸಾಫ್ಟಾಗಿ ರೆಡಿ ಆಗುತ್ತೆ ಮತ್ತು ಇದರಿಂದ ಉಂಡೆ ಮಾಡಿದಾಗ ಯಾವುದೇ ರೀತಿ ಕ್ರ್ಯಾಕ್ ಆಗಲ್ಲ. ನೋಡಿ ಹಿಟ್ಟಂತೂ ಚೆನ್ನಾಗಿ ರೆಡಿಯಾಗಿದೆ. ಈಗ ಇದರಲ್ಲಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಉಂಡೆನ ಮಾಡಿಟ್ಕೊಳ್ಳೋಣ. ನೋಡಿರಿ, ಕೈಗೆ ಎಣ್ಣೆ ತುಪ್ಪ ಯಾವುದು ಹಚ್ಚೋದು ಬೇಡ. ಹಾಗೆ ಮಾಡಿದ್ರೂ ಕೂಡ ಈ ರೀತಿ ನಮಗೆ ರೌಂಡ್ ರೌಂಡ್ ಆದಂಥ ಉಂಡೆಗಳು ರೆಡಿ ಆಗುತ್ತೆ. ಇದೇ ರೀತಿ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತೊಗೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿ ರೆಡಿ ಮಾಡಿಕೊಡ್ರಿ. ಈ ರೀತಿ ಮುಂಚೆನೇ ಒಂದು ಸ್ವಲ್ಪ ಉಂಡೆಗಳನ್ನು ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗನೆ ಎಲೆಗಳನ್ನು ಲಟ್ಟಿಸ್ಕೋಬೋದು. ಉಳಿದಿರುವಂಥ ಹಿಟ್ಟು ಮತ್ತು ಈ ಉಂಡೆಗಳನ್ನು ಮುಚ್ಚಿ ಇಟ್ಕೋಬೇಕು, ಹಾಗೆ ಓಪನಾಗಿ ಇಡಬಾರ್ದು. ಈಗ ಒಂದೊಂದಾಗಿ ಉಂಡೆಯನ್ನು ತೊಗೊಂಡು ಈ ರೀತಿ ಒಣ ಮೈದಾ ಹಿಟ್ಟನ್ನ ಅದ್ಬಿಟ್ಟು ಲಟ್ಟಿಸ್ತಾ ಹೋಗೋಣ. ಇದನ್ನು ನಾವು ಯಾವ ರೀತಿ ಲಟ್ಟಿಸ್ಕೋಬೇಕು ಅಂದರೆ ವಿಳ್ಯೆದೆಲೆ ಥರ ಉದ್ದಕ್ಕಿರಬೇಕು. ಆವಾಗಲೇ ನೋಡಲಿಕ್ಕೆ ಕಜ್ಜಿಕಾಯಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಆದಷ್ಟು ಈ ರೀತಿ ಉದ್ದಕ್ಕೆ ಲಟ್ಟಿಸ್ಕೊಳ್ರಿ. ನೋಡಿರಿ, ಎಲೆ ಈ ರೀತಿ ತೆಳ್ಳಗಿರಲಿ ಮತ್ತು ಉದ್ದ ಇರಲಿ. ಚೆನ್ನಾಗಿ ರೆಡಿಯಾಗಿದೆ. ಈಗ ಇದನ್ನು ಸೈಡಲ್ಲಿ ಇಟ್ಟು ಇದೇ ರೀತಿ ಇನ್ನೂ ಸ್ವಲ್ಪ ಮಾಡಿಟ್ಕೊಳ್ಳೋಣ. ನೋಡಿರಿ, ಉಂಡೆನ ಮೊದಲು ಮೈದಾ ಹಿಟ್ಟನಲ್ಲಿ ಅದ್ಬಿಟ್ಟು ಈ ರೀತಿ ಲಟ್ಟಿಸ್ತಾ ಹೋಗಬೇಕು. ಆದಷ್ಟು ನೀವು ಕೂಡ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಿಟ್ಟು ತೊಗೊಂಡು ಎಲೆಯನ್ನು ತೆಳ್ಳಗೆ ಮಾಡಿಕೊಡ್ರಿ. ಎಲೆ ಎಷ್ಟು ತೆಳ್ಳಗಿರುತ್ತೋ ಕರ್ಜಿಕಾಯಿ ಕೂಡ ಅಷ್ಟೇ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೆನಪಿರಲಿ, ಎಲೆ ಏನಾದರೂ ನೀವು ದಪ್ಪ ಮಾಡ್ಕೊಂಡಿದ್ರೆ ಆಗ ಕರ್ಜಿಕಾಯಿ ಕ್ರಿಸ್ಪಿ ಆಗೋಲ್ಲ, ಸಾಫ್ಟ್ ಆಗುತ್ತೆ. ಹಾಗಾಗಿ ತೆಳ್ಳಗೆ ಮಾಡಿಕೊಡ್ರಿ. ಇದೇ ರೀತಿ ಒಂದು ಸ್ವಲ್ಪ ಎಲೆಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ. ಈಗ ತುಂಬೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲು ರೆಡಿ ಮಾಡಿ ಇಟ್ಕೊಂಡಿರುವಂಥ ಎಲೆಯನ್ನು ಈ ರೀತಿ ಅಂಗೈ ಮೇಲೆ ಹಾಕ್ಕೊಳ್ರಿ. ಆಮೇಲೆ ಅದರ ಮಧ್ಯದಲ್ಲಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಸ್ಟಫಿಂಗ್ ಪೌಡ್ರ್ ಎಷ್ಟು ಹಿಡಿಸುತ್ತೋ ಅಷ್ಟು ಮಾತ್ರ ಹಾಕ್ಕೊಳ್ರಿ. ಆಮೇಲೆ ಸೈಡಲ್ಲಿ ಹಾಲು ಹಚ್ಕೋಬೇಕು. ಹಾಗಾಗಿ ಒಂದು ಕಪ್ನಲ್ಲಿ ಹಾಲು ಮತ್ತು ಒಂದು ಕಡ್ಡಿ ತೊಗೊಂಡಿದ್ದೀನಿ. ಆ ಕಡ್ಡಿಗೆ ಮುಂದ್ಗಡೆ ಒಂದು ಸ್ವಲ್ಪ ಕಾಟನ್ ಸುತ್ತಿ ರೆಡಿ ಮಾಡ್ಕೊಳ್ರಿ. ಈಗ ಹಾಲಲ್ಲಿ ಅದ್ಬಿಟ್ಟು ಈ ರೀತಿ ಎಡ್ಜಸ್ಸಲ್ಲಿ ಲೈಟಾಗಿ ಹಚ್ತಾ ಹೋಗಬೇಕು. ನೋಡಿ, ಈ ರೀತಿ ಸುತ್ತಲೂ ಲೈಟಾಗಿ ಹಚ್ಕೊಳ್ರಿ. ಜಾಸ್ತಿ ಹಚ್ಚಿದ್ರೆ ಎಲೆ ಹರಿದೋಗುತ್ತೆ. ಹಾಗಾಗಿ ಈ ರೀತಿ ಸುತ್ತಲೂ ಲೈಟಾಗಿ ಹಚ್ಬಿಟ್ಟು ಈಗ ಎರಡು ಕಡೆಯಿಂದ ಈ ರೀತಿ ನೀಟಾಗಿ ಮಡಿಸ್ತಾ ಹೋಗಬೇಕು. ನೋಡಿರಿ, ನಿಧಾನವಾಗಿ ಮಡ್ಚ್ಕೋಬೇಕು. ಎಡ್ಜಸ್ಸಲ್ಲಿ ಸ್ವಲ್ಪ ಹಾಲು ಅಥವಾ ನೀರು ಹಚ್ಕೊಳ್ರಿ, ಆಗ ನೀಟಾಗಿ ಕ್ಲೋಸ್ ಆಗುತ್ತೆ. ಆಮೇಲೆ ಮೇಲ್ಗಡೆಯಿಂದ ಎರಡು ಕಡೆಗೂ ನೀಟಾಗಿ ಪ್ರೆಸ್ ಮಾಡ್ಕೊಳ್ರಿ. ಆಗ ಎಣ್ಣೆಲಿ ಬಿಟ್ಟಾಗ ಒಡೆದೋಗೋಲ್ಲ. ಈ ರೀತಿ ನಿಮಗೆ ಕೈಯಲ್ಲಿ ತುಂಬಲಿಕ್ಕೆ ಬರ್ತಿತ್ತು ಅಂದರೆ ಈ ರೀತಿ ತುಂಬ್ಕೊಳ್ರಿ. ಈ ರೀತಿ ಬರಲಿಲ್ಲ ಅಂದರೆ ಇನ್ನೊಂದು ವಿಧಾನದಲ್ಲಿ ತುಂಬ ಸುಲಭವಾಗಿ ಯಾವ ರೀತಿ ತುಂಬೋದು ಅಂತ ತೋರಿಸ್ತೀನಿ. ಮೊದಲು ರೆಡಿ ಮಾಡಿ ಇಟ್ಕೊಂಡಿರುವಂಥ ಎಲೆಗಳನ್ನು ಈ ರೀತಿ ಯಾವುದಾದ್ರೂ ಒಂದು ಮನೆ ಮೇಲೆ, ಹಾಳೆ ಮೇಲೆ ಅಥವಾ ತಟ್ಟೆ ಮೇಲೆ ಹಾಕೋಬೇಕು. ಒಟ್ಟೊಟ್ಟಿಗೆ ನೀವು 3 ರಿಂದ 4 ಎಲೆಗಳನ್ನು ಕೂಡ ತುಂಬ್ಕೋಬೋದು. ಈಗ ಈ ಎಲೆ ಮಧ್ಯಕ್ಕೆ ಎಷ್ಟು ಇಡಿಸುತ್ತೋ ಅಷ್ಟು ಮಾತ್ರ ಸ್ಟಫಿಂಗ್ ಪೌಡ್ರ್ ಹಾಕ್ತಾ ಹೋಗ್ರಿ. ಈ ರೀತಿ ಸ್ಟಫಿಂಗ್ ಪೌಡ್ರ್ ಹಾಕಿದ್ಮೇಲೆ ಸೈಡಲ್ಲಿಂದ ಲೈಟಾಗಿ ಹಾಲು ಹಚ್ತಾ ಹೋಗೋಣ. ನೆನಪಿರಲಿ, ಹಾಲೇನಾದರೂ ಜಾಸ್ತಿ ಹಚ್ಚಿದ್ರೆ ಎಲೆ ಅರ್ಧೋಗುತ್ತೆ. ಹಾಗಾಗಿ ಲೈಟಾಗಿ ಹಚ್ಕೊಳ್ರಿ. ಇದೇ ರೀತಿ ಎರಡು ಎಲೆಗೂ ಕೂಡ ಹಾಲು ಹಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಎರಡು ಕಡೆಯಿಂದ ಎಡ್ಜಸ್ಟ್ನ ಹಿಡಿದು ಈ ರೀತಿ ನೀಟಾಗಿ ಕ್ಲೋಸ್ ಮಾಡ್ತಾ ಹೋಗೋಣ. ಕರೆಕ್ಟಾಗಿ ನೋಡಿಕೊಂಡ್ರೆ ಬರದೇ ಇರೋರು ಕೂಡ ತುಂಬ ಸುಲಭವಾಗಿ ಮಾಡ್ಕೊತೀರಾ. ತುಂಬ ಈಸಿ ಇದೆ, ಕಷ್ಟ ಏನಿಲ್ಲ. ಇದೇ ರೀತಿ ಒಂದೇ ಟೈಮ್ಗೆ 3 ರಿಂದ 4 ಎಲೆಗಳನ್ನು ಹಾಕ್ಬಿಟ್ಟು ಎಲ್ಲ ಕಡೆಗೂ ಸ್ಟಫಿಂಗ್ ಪೌಡ್ರು, ಎಲ್ಲ ಕಡೆಗೂ ಹಾಲು ಹಚ್ತಾ ಹೋದರೆ ಆದಷ್ಟು ಬೇಗನೆ ತುಂಬ್ಕೋಬೋದು. ತುಂಬಲಿಗೂ ಕೂಡ ಜಾಸ್ತಿ ಟೈಮೇನು ಬೇಕಾಗಲ್ಲ. ಇದೇ ರೀತಿ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡ್ಬಿಡ್ರಿ. ಎಣ್ಣೆ ಬಿಸಿ ಆದಮೇಲೆ ಬೇಗನೆ ಫ್ರೈ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಫ್ರೈ ಆಗಲಿಕ್ಕೆ ಜಾಸ್ತಿ ಟೈಮ್ ಬೇಕಾಗಲ್ಲ, ಆದಷ್ಟು ಬೇಗನೆ ಫ್ರೈ ಆಗುತ್ತೆ. ಹಾಗಾಗಿ ಮುಂಚೆನೇ ಈ ರೀತಿ ರೆಡಿ ಮಾಡಿ ಮೇಲ್ಗಡೆ ಯಾವುದಾದ್ರೂ ಒಂದು ಬಟ್ಟೆನ ಮುಚ್ಚಿಟ್ಕೊಂಡ್ಬಿಡ್ರಿ. ಆಗ ಒಣಗೋಗೋದಿಲ್ಲ. ಒಂದು ಸ್ವಲ್ಪ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇವಾಗನು ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲು ಸ್ಟವ್ನ ಆನ್ ಮಾಡಿ ಒಂದು ಕಡಾಯಿ ಇಟ್ಕೊತಾ ಇದ್ದೀನಿ. ಈಗ ಇದರಲ್ಲಿ ಕರಿಯಲು ಎಣ್ಣೆನ ಹಾಕಿ ಬಿಸಿ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿಯಾಗಿದೆ ಅಲ್ವ ಅಂತ ಮೊದಲು ಸ್ವಲ್ಪ ಹಿಟ್ಟು ಹಾಕಿ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಹಿಟ್ಟು ಹಾಕಿದ ತಕ್ಷಣ ಈ ರೀತಿ ಗುಳೆಗಳು ಬರಲಿಕ್ಕೆ ಶುರು ಆದರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಂತ ಅರ್ಥ. ಎಣ್ಣೆ ಈ ರೀತಿ ಚೆನ್ನಾಗಿ ಬಿಸಿ ಆದಮೇಲೆ ರೆಡಿ ಮಾಡಿ ಇಟ್ಕೊಂಡಿರೋದನ್ನು ಒಂದೊಂದಾಗಿ ಈ ರೀತಿ ನಿಧಾನವಾಗಿ ಬಿಸಿ ಎಣ್ಣೆಯಲ್ಲಿ ಬಿಡ್ತಾ ಹೋಗಬೇಕು. ಹುಷಾರಾಗಿ ಬಿಡ್ರಿ, ಯಾಕೆಂದರೆ ಎಣ್ಣೆ ತುಂಬ ಬಿಸಿ ಇರುತ್ತೆ. ಎಣ್ಣೆಯಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟು ಮಾತ್ರ ಬಿಡ್ರಿ. ಈ ರೀತಿ ಎಣ್ಣೆಲಿ ಬಿಟ್ಟು ಕೂಡಲೇ ಇಮ್ಮಿಡಿಯೇಟಾಗಿ ತಿರುಗಿಸ್ಕೊಬೇಡ್ರಿ. ಒಂದು ಕಡೆ ಫ್ರೈ ಆಗೋವರೆಗೂ ಬಿಟ್ಬಿಡ್ರಿ. ಒಂದು ಕಡೆ ಫ್ರೈ ಆದಮೇಲೆ ಈ ರೀತಿ ಒಂದೊಂದಾಗಿ ತಿರುಗಿಸ್ತಾ ಎರಡು ಕಡೆಗೂ ಫ್ರೈ ಮಾಡ್ಕೊಳ್ರಿ. ನಿಜವಾಗ್ಲೂ ಫ್ರೈ ಆಗಲಿಕ್ಕೆ ಜಾಸ್ತಿ ಟೈಮೇನು ಬೇಕಾಗಲ್ಲ. ಒಂದು 20 ನಿಮಿಷದಲ್ಲೇ 30 ರಿಂದ 40 ಕರ್ಜಿಕಾಯಿನ ನಾವು ಫ್ರೈ ಮಾಡ್ಕೋಬೋದು. ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ಈ ರೀತಿ ಗರ್ಗರಿ ಆಗೋವರೆಗೂ, ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ನಿಧಾನವಾಗಿ ತೆಗೆದು ಈ ರೀತಿ ಜಾರಿಯಲ್ಲಿ ಹಾಕ್ಕೊಳ್ರಿ. ಈ ರೀತಿ ಜಾರಿಯಲ್ಲಿ ಹಾಕ್ಕೊಂಡ್ರೆ ಸ್ವಲ್ಪನೂ ಎಣ್ಣೆ ಅಂಶ ಉಳಿಯಲ್ಲ, ಎಲ್ಲ ನೀಟಾಗಿ ಸೋರೋಗುತ್ತೆ. ಆಮೇಲೆ ನಿಧಾನವಾಗಿ ತೊಗೊಂಡು ಈ ರೀತಿ ತಟ್ಟೆಯಲ್ಲಿ ಹಾಕ್ಕೊಳ್ಳೋಣ. ಈ ರೀತಿ ಒಂದು ಸಲ ಫ್ರೈ ಮಾಡಿದ್ಮೇಲೆ ಮತ್ತೆ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಟು ಎಣ್ಣೆನ ಸ್ವಲ್ಪ ಬಿಸಿ ಮಾಡಿ ನಂತರ ಒಂದೊಂದಾಗಿ ಈ ರೀತಿ ಎಣ್ಣೆಗೆ ಬಿಡ್ತಾ ಹೋಗಬೇಕು. ಈ ರೀತಿ ಮಾಡೋದ್ರಿಂದ ಕರ್ಜಿಕಾಯಿ ನಮಗೆ ಗರ್ಗರಿಯಾಗಿ ಬರುತ್ತೆ, ಸಾಫ್ಟ್ ಆಗಲ್ಲ. ಎಣ್ಣೆ ಸ್ವಲ್ಪ ಫ್ರೈ ಆದಮೇಲೆ ಬೇಕಂದ್ರೆ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡ್ಕೋಬೋದು. ತುಂಬಾ ಗರ್ಗರಿ ಆಗಿರುತ್ತೆ ಮತ್ತು ಸ್ವಲ್ಪ ಕೂಡ ಎಣ್ಣೆ ಕುಡಿಯಲ್ಲ. ಇದೇ ರೀತಿ ಎಲ್ಲವನ್ನು ಫ್ರೈ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡ್ರಿ. ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಒಂದು ಡಬ್ಬಿಯಲ್ಲಿ ಹಾಕಿ ಇಟ್ಕೊಳ್ರಿ. ಆಗ 1 ತಿಂಗಳವರೆಗೂ ಇಟ್ಟರು ಕೂಡ ಈ ಕರ್ಜಿಕಾಯಿ ಹಾಳಾಗಲ್ಲ. ಎಷ್ಟೇ ದಿನ ಇಟ್ಟರು ಕೂಡ ಇದೇ ರೀತಿ ಕ್ರಿಸ್ಪಿಯಾಗಿ ಗರ್ಗರಿ ಆಗಿರುತ್ತೆ.
ತುಂಬಾ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಯನ್ನು ಉಪಯೋಗಿಸಿ ತುಂಬಾ ರುಚಿಕರವಾದ ಗರ್ಗರಿಯಾದಂಥ ಕೊಬ್ಬರಿ ಕರ್ಜಿಕಾಯನ್ನು ಮನೆಯಲ್ಲೇ ತುಂಬ ಸುಲಭವಾಗಿ ಅದರಲ್ಲೂ ಇನ್ಸ್ಟೆಂಟಾಗಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ವಾ. ಈ ರೆಸಿಪಿ ನಿಮಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ.